ತೇಜಸ್ವಿ ಪಟೇಲ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ರೈತ ಮುಖಂಡರು. ತೇಜಸ್ವಿ ಪಟೇಲ್ ಅವರು, ಆರಂಭದಲ್ಲಿ ನಾವು ಮಾತನಾಡ್ತಾ ಇದ್ವಿ, ನೀವು ಕೂಡ ಬಹಳಷ್ಟು ನಿರೀಕ್ಷೆಗಳ ವಿಚಾರವಾಗಿ ಹೇಳ್ತಾ ಇದ್ವಿ, ಅಂತ ದೊಡ್ಡ ಘೋಷಣೆಗಳು ಆಗ್ಲಿಲ್ಲ. ಬಟ್ ಈಗಲೂ ಹಲವು ಮಂದಿ, ಅದರಲ್ಲೂ ಈ ಮಧ್ಯ ಕರ್ನಾಟಕ ಭಾಗದ ರೈತರುಗಳು ಹೇಳ್ತಾ ಇರುವಂತದ್ದು, ಕಳೆದ ಬಾರಿಯ ಬಜೆಟ್ ನಲ್ಲಿ ನೀವು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ಅನ್ನುವಂಥದ್ದು ಘೋಷಣೆ ಆಯ್ತು. ಅದ್ರ ಬಗ್ಗೆ ಯಾವ ಚಕಾರನೂ ಕೂಡ ಇಲ್ಲಿ ತನಕ ಇಲ್ಲ. ಹಾಗಾಗಿ ಮಧ್ಯಭಾಗದ ಕರ್ನಾಟಕದ ರೈತರ ಕತೆ ಏನು, ಅವ್ರು ಏನ್ ನಿರೀಕ್ಷೆ ಇಟ್ಕೊಳ್ಬೇಕು ಅನ್ನುವಂಥ ಇದೆಲ್ಲ ಈಗಲೂ ಕೂಡ ಪ್ರಶ್ನಾರ್ಥಕವಾಗಿಯೇ ಮುಂದುವರಿತಾ ಇದೆ. ಇವತ್ತು ಕೂಡ ಅದಕ್ಕೆಲ್ಲ ಸಂಬಂಧಪಟ್ಟ ಕ್ಲಾರಿಟಿ ಕೂಡ ಸಿಕ್ಕಿಲ್ಲ. ತೇಜಸ್ವಿ ಪಟೇಲ್ ಅವರು ಏನ್ ಹೇಳ್ತೀರಾ ಈ ಬಜೆಟ್ ಬಗ್ಗೆ? ಹಾಗೆ ನೀವೇನು ಆವರೇಜೋ ಅಥವಾ ಗುಡ್ಡೋ, ನಿಮ್ಮ ಮಾರ್ಕ್ಸ್ ಏನು ಅಂತ? ಸರ್, ಮೊದಲನೇದಾಗಿ ಬಜೆಟ್ ಪೂರ್ವ ಚರ್ಚೆಯಲ್ಲಿ ನಿರ್ಮಲಾ ಸೀತಾರಾಮನ್ ನನ್ನ ಹೆಸರ ಬದಲಿಗೆ ಸೀತಾರಾಮ್ ಕೇಸರಿ ಅಂತ ಉಲ್ಲೇಖ ಮಾಡಿದ್ದೀನಿ. ಅದಕ್ಕೆ ವಿಷಯದ ವ್ಯಕ್ತಪಡಿಸ್ತೀನಿ. ಈ ಬಜೆಟ್ ಬಗ್ಗೆ ನೀವು ಅವರೇಜೋ ಗುಡ್ಡೋ ಅಥವಾ ಬ್ಯಾಡ್ ಅಂತ ಏನು ಕೇಳ್ತಾ ಇದ್ದೀರಿ. ಬಹುಶಃ ಆ್ಯಕ್ಚುಲಿ ಬಜೆಟ್ ಬಗ್ಗೆ ನಮ್ಮ ಅಭಿಪ್ರಾಯ ಬಜೆಟ್ ನಂತರ ಕೇಳಬೇಕು. ಆ್ಯಕ್ಚುಲಿ ಬಜೆಟಿನ ಘೋಷಣೆಯಿಂದ ನಾವು ಯಾವುದೇ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದೇನಿದೆ ಅದೊಂದು ಊಹೆ ಆಗಿರುತ್ತೆ. ಆದರೆ ಈ ಬಜೆಟಲ್ಲಿ ಒಂದು ನನಗೆ ವಿಶೇಷ ಅನ್ನಿಸ್ತಾ ಇರೋದು, ಚುನಾವಣಾ ಪೂರ್ವ ಬಜೆಟ್ ಮಂಡನೆ ಆದರೂ ಕೂಡ ಯಾವುದೇ ಘೋಷಣೆ ಇಲ್ಲ. ಬಹುಶಃ ಕೇಂದ್ರ ಸರ್ಕಾರಕ್ಕೆ ಜನರ ಬಗ್ಗೆ ವಿಶ್ವಾಸ ಹೊಂದ್ಬಿಟ್ಟಿದ್ದಾರೆ ಅನ್ನೋಂತ ಅನಿಸುತ್ತೆ, ಯಾವುದೇ ಘೋಷಣೆ ಇಲ್ಲದೆ ಇರೋದ್ರಿಂದ. ತಾವೇ ಉಲ್ಲೇಖ ಮಾಡ್ದಂಗೆ ಅಪ್ಪರ್ ಭದ್ರಕ್ಕೆ ನಾವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿದರು. ಈವರೆಗೂ ಎಷ್ಟು ಹಣ ಬಿಡುಗಡೆ ಆಗಿದೆ, ಏನು ಪ್ರಗತಿಯಾಗಿದೆ ಅನ್ನೋದು ಯಾರ ಅರಿವಿಗೂ ಇಲ್ಲ. ಆ ಪ್ರಕಾರ ಹೇಳಿದ ಪ್ರಕಾರನೇ ನನ್ನ ಹಣ ಬಿಡುಗಡೆ ಆಗಿದ್ದರೆ ಬಹುಶಃ ಪ್ರಾಜೆಕ್ಟಿಗೆಲ್ಲ ಅಂತಿಮ ಹಂತಕ್ಕೆ ತಲುಪೋದಾಗಿತ್ತು. ಮತ್ತು ಮುಖ್ಯವಾಗಿ ಜಿ ಡಿ ಪಿಯ ಮಾನದಂಡಗಳಲ್ಲಿ ಏನು ಸಡಿಲ ಮಾಡಿದ್ದಾರೆ, ಅದೇ ರೀತಿ ಇನ್ಫ್ಲೇಷನ್ ಮಾನದಂಡಗಳಲ್ಲಿ ಸಡಿಲ ಮಾಡಿದರೆ ಅದು ನಮ್ಮ ಅಗ್ರಿಕಲ್ಚರ್ಗೆ ಉತ್ತಮವಾಗಿ ಅದರ ಇಂಪ್ಯಾಕ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಕೃಷಿಗೇನು ಬಂಡವಾಳ ನಾವು ಹಾಕ್ತೀವಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು, ಅದಕ್ಕೆ ಶೂನ್ಯ ಎಲ್ಲಿವರೆಗೂ ಶೂನ್ಯ ಬಡ್ಡಿ ದರದಲ್ಲಿ ಅಂತ ಕೇಳ್ತೀವಿ ಅಂದರೆ MSP ನೀವು ಶಾಸನಬದ್ಧಗೊಳಿಸೋವರೆಗೂ ನಮಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡಿ. ಜೊತೆಗೆ ಭಾಳ ಮುಖ್ಯವಾದಂಥ ವಿಷಯ ಏನಂದರೆ ಸರ್, ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚು ಹಣ ಕೊಟ್ಟಿದ್ದಾರೆ ಅಂತ ತಾವೇ ಉಲ್ಲೇಖ ಮಾಡ್ತಾ ಇದ್ರಿ. ಇನ್ಫ್ರಾಸ್ಟ್ರಕ್ಚರಲ್ಲಿ ಅಗ್ರಿಕಲ್ಚರ್ಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸಬೇಕಿದೆ. ಯಾಕೆಂದರೆ ಆಮೇಲೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಅಗ್ರಿಕಲ್ಚರಲ್ ಜನರಲ್ ಆಗ ಎಂಪ್ಲಾಯ್ಮೆಂಟ್ ಯಾಕೆ ಗಣನೆಗೆ ಒಳಪಡಲ್ಲ, ಮತ್ತು ಕೂಲಿ ಕಾರ್ಮಿಕರು ಕೃಷಿಯಿಂದ ವಲಸೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಅಧ್ಯಯನ ಆಗೋದಿಲ್ಲ. ಎಲ್ಲದಕ್ಕೂ ಆಯೋಗಗಳ ರಚನೆ ಆಗುತ್ತೆ. ಆ್ಯಕ್ಚುಲಿ ಮುಖ್ಯವಾದ ಆಯೋಗ ರಚನೆ ಆಗಬೇಕಾಗಿರೋದು ಕೃಷಿ ಕೂಲಿ ಕಾರ್ಮಿಕರು ಕೃಷಿಯಿಂದ ಯಾಕೆ ಗೂಳೆ ಹೋಗ್ತಾ ಇದ್ದಾರೆ ಅದನ್ನು ಅಧ್ಯಯನ ಮಾಡಬೇಕಿದೆ. ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶಗಳು ಎಷ್ಟು ಅಭಿವೃದ್ಧಿ ಹೊಂದುತ್ತವೋ ಅದರ ಇಂಪ್ಯಾಕ್ಟ್ ನಗರ ಪ್ರದೇಶಗಳ ಮೇಲೆ ಆಗೇ ಆಗುತ್ತೆ. ಆ ಕಾರಣಕ್ಕೆ ಕೃಷಿಗೆ ಹೆಚ್ಚು ಹೊತ್ತು ಕೊಡ್ತೀರೋ ಅದರ ಅನುಕೂಲ ಇತರ ಸಮುದಾಯಗಳ ಮೇಲೆ ಆಗೋದ್ರಿಂದ ಪುನಃ ನಿರ್ಮಲಾ ಸೀತಾರಾಮನ್ ಅವರು ಒಂದಕ್ಕೆ ಹೊಂದಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವುದೇ ಘೋಷಣೆ ಮಾಡಿಲ್ಲ, ಬಟ್ 4 ಕೋಟಿ ಜನ ರೈತರಿಗೆ ನೀವು ಫಸಲ್ ಭೀಮಾದಲ್ಲಿ ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬಾ ಅಚ್ಚರಿಯ ಅಂಕಿಅಂಶ. ಅದು ಅಂದ್ರೆ ಕರ್ನಾಟಕದ ಮಟ್ಟಿಗೆ ಫಸಲ್ ಭೀಮಾ ಯೋಜನೆಯ ಫಲಾನುಭವಿಯಾಗಿ ನಮಗೆ ನಮ್ಮ ಸುತ್ತಮುತ್ತ ಖಂಡಿತ ಸರ್, ಕರ್ನಾಟಕದ ವಿಷಯದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಲ್ಲಿ ಕರ್ನಾಟಕದ ವಿಷಯದಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನಂಗೆ ನಡ್ಕೊಳೋದು ಹೆಚ್ಚು. ಅದಕ್ಕೆ ನಾನು ಮತ್ತೆ ಪೊಲಿಟಿಕಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನೀವು ಅಗ್ರಿಕಲ್ಚರ್ ಅಲ್ಲಿ ನೀವು ವಿಮೆ ಮಾಡಿಸಿದಂತ ನಂತರದಲ್ಲಿ ಏನಾದ್ರು ಲಾಸ್ ಆದಂತ ನಂತರದಲ್ಲಿ ಅದು ಕ್ಲೈಮ್ ಮಾಡೋದು, ಇಲ್ಲಿ ಎಷ್ಟು ಅದು ಕ್ಲೈಮಿಂಗ್ ಪರ್ಸೆಂಟೇಜ್ ಹೇಗೆ ನಡೀತಾ ಇದೆ ನಿಮಗೆ ಅನುಭವಕ್ಕೆ ಬಂದಂಗೆ? ಸರ್, ನಮಗೆ ಫಸಲ್ ಭೀಮಾದಿಂದ ಲಾಭ ಆಗಿರೋದೇ ತುಂಬಾ ಕಡಿಮೆ. ನಮಗೆ ಆಕ್ಚುಲಿ ಇನ್ಶೂರೆನ್ಸ್ ಅನ್ನೋದು ಏನಿದೆ ಅಂದ್ರೆ ನಷ್ಟ ಆದಾಗ ನಮಗೆ ಸಹಾಯ ಆಗ್ಬೇಕಂತದ್ದು ಅದು ಇನ್ಶೂರೆನ್ಸಿನ ತತ್ವ, ನಾವು ಅರ್ಥ ಮಾಡ್ಕೊಂಡಂಗೆ. ಆದ್ರೆ ಇನ್ಶೂರೆನ್ಸ್ ನೀವು ಕಟ್ಸ್ಕೋಬೇಕಾದ್ರೆ ಎಲ್ಲ ಈ ಪ್ರೀಮಿಯಂ ಕಟ್ಸ್ಕೋಬೇಕಾದ್ರೆ ಯಾವುದೇ ಕ್ರೈಟೀರಿಯಾ ಇರೋದಿಲ್ಲ. ಆದ್ರೆ ನೀವು ನಮಗೆ ಕ್ಲೈಮ್ ಕೊಡ್ಬೇಕಾದ್ರೆ ಸಾಕಷ್ಟು ಕ್ರೈಟೀರಿಯಾಗಳನ್ನ ನೋಡ್ತಾರೆ. ಜಿಲ್ಲೆಯಲ್ಲಿ ನಷ್ಟ ಆಗಿರ್ಬೇಕು, ತಾಲೂಕಲ್ಲಿ ನಷ್ಟ ಆಗಿರ್ಬೇಕು, ಹೋಬಳಿಯಲ್ಲಿ ನಷ್ಟ ಆಗಿರ್ಬೇಕು. ನನಗೆ ಒಬ್ಬನಿಗೆ ನಷ್ಟ ಆಗಿದೆ ಅಂದ್ರೆ ಇನ್ಶೂರೆನ್ಸ್ ಇಲ್ಲ. ಈ ಕ್ರೈಟೀರಿಯಾ ಏನಿದೆ ಇದರಿಂದ ನಮಗೆ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಆದ್ರೆ ಅದೇ ಹವಾಮಾನ ಆಧಾರಿತ ಇನ್ಶೂರೆನ್ಸ್ ಅಲ್ಲಿ ನಮಗೆ ಲಾಭದಾಯಕವಾಗಿದೆ. ಫಸಲ್ ಭೀಮಾ ನೋಡಿ ಸರ್, ಎಲ್ಲ ಪ್ರೈವೇಟ್ ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಒಂದನ್ನ ನಾವು ಅರ್ಥ ಮಾಡ್ಕೊಂಡು ಬಹಳ ಸಾಮಾನ್ಯ ಜ್ಞಾನದಲ್ಲಿ ಪ್ರೈವೇಟ್ ಕಂಪನಿಗಳು ಸೇವೆಗೆ ಬರ್ತಾರೋ ಲಾಭಕ್ಕೆ ಬರ್ತಾರೋ? ಲಾಭ ನೋಡೋರು ನಮಗೆ ಅವರಿಂದ ನಾವು ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ಸೂರೆನ್ಸ್ ನೀವು ಸರ್ಕಾರದಲ್ಲಿ ಇಟ್ಕೊಳ್ಳಿ, ನೀವು ಇನ್ಸೂರೆನ್ಸ್ ನೀವು ಪ್ರೈವೇಟ್ನವ್ರಿಗೆ ಕೊಡಬೇಡಿ.
ಪ್ರೀಮಿಯಂ ನೀವೇ ಕಟ್ಟಿ ಸರ್, ಎಲ್ಲಾ ಬೆಳೆಗಳಿಗೂ ಪ್ರೀಮಿಯಂ ನೀವೇ ಕಟ್ಟಿ ಪ್ರೀಮಿಯಂ ಕಡ್ಡಾಯನ ಮಾಡಿ. ಬಟ್ ಏನು ಲೋನಿ ಫಾರ್ಮರ್ಸ್ ಮಾತ್ರ ಕಡ್ಡಾಯ ಇದೆ, ಆಕ್ಚುಲಿ ಎಲ್ಲರಿಗೂ ಕಡ್ಡಾಯ ಮಾಡಬೇಕು. ಸರಿಯಾದ ಇನ್ಸೂರೆನ್ಸ್ ನಮಗೆ ಆ ಇನ್ಸೂರೆನ್ಸ್ ಕ್ಲೈಮ್ ಮಾನದಂಡ ಇದೆ, ಅದರಲ್ಲಿ ವ್ಯತ್ಯಾಸ ಆಗ್ಬೇಕಿದೆ ಸರ್. ಎಲ್ಲ ಆದ್ರೆ ನಮಗೆ ಬೆಳೆದಾಗೂ ಲಾಭ ಆಗ್ಬೇಕು, ನಷ್ಟ ಆದಾಗೂ ನಮ್ ತೊಂದರೆಗೆ ಅನುಕೂಲ ಆಗ್ಬೇಕು ಸರ್. ಎಸ್ ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಮತ್ತಷ್ಟು ನಾವು ಮಾತಾಡ್ತೀವಿ.